ಇಂತಹ ಸುಂದರ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮತ್ತೊಮ್ಮೆ ನಾನು ಅತ್ಯಂತ ಆದರದಿಂದ ಬರಮಾಡಿಕೊಂಡು ಇಂದಿನ ವಿಶೇಷ ಸಂದರ್ಭದಲ್ಲಿ ತಮ್ಮ ಅಗಾಧವಾಗಿರ್ತಕ್ಕಂಥ ಜ್ಞಾನದ ಮಹತ್ವವನ್ನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಬೇಕು ಇಂದಿನ ಜನತೆಗೆ ಅನ್ನೋ ಒಂದು ಕಾರಣಕ್ಕೆ ದೂರದ ಬೆಂಗಳೂರಿನಿಂದ ಮಾನ್ಯ ಸಂಸದರು, ಮಾಜಿ ಸಂಸದರು, ರಾಜ್ಯಸಭೆ ಡಾಕ್ಟರ್ ಎಲ್ ಹನುಮಂತಯ್ಯನವರು, ಕವಿಗಳು, ಚಿಂತಕರು, ವಾಗ್ಮಿಗಳು, ಬಹಳ ವರ್ಷಗಳಿಂದ ಅವರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಪಾಠ ಮಾಡಿರ್ತಕ್ಕಂಥ ಸೌಭಾಗ್ಯ ನಮ್ದು ಸರ್. ತಾವಿದ್ದೀರಿ, ಅವ್ರು ಬಂದಿದ್ದಾರೆ. ಅವರು ಹಾಗೆ ಇವತ್ತು ನಮ್ಮನ್ನ ತಡವಾಗಿ ನಮ್ಮ ಶಾಸಕರು, ನಮ್ಮ ಭಾಗದ ಶಾಸಕರು ಸೇರಿಕೊಂಡಿದ್ದಾರೆ, ಅವರು ಬರ್ತಾರೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾರಾಯಣ್ ಕ್ಯಾಸಂಬಳ್ಳಿ ಅವರು ಕೂಡ ಇದ್ದಾರೆ, ನಮ್ಮ ವಿದ್ಯಾರ್ಥಿ ಮಿತ್ರ. ಅವರು ಕಾರ್ಯಕ್ರಮದಲ್ಲಿ ಇದ್ದಾರೆ. ಒಂದು ಗೌರವಕ್ಕೆ ಪಾತ್ರರಾಗಿ ಸನ್ಮಾನವನ್ನು ಸ್ವೀಕರಿಸಲು ಆಂಡರ್ಸನ್ ಪೇಟೆ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಇವರಿದ್ದಾರೆ. ಹಾಗೆ ಭೂಮಿತಾಯಿ ಬಳಗ ನಮ್ಮೊಟ್ಟಿಗೆ ಇದೆ, ಹಾಗೆ ಎಲ್ಲರೂ ಇದ್ದಾರೆ. ಎಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದೀಗ ತಾನೇ ಸಂದೇಶ ಇಡೀ ವಿಶ್ವ ಅವರನ್ನ ಆರಾಧಿಸಿದೆ. 56 ಡಿಸೆಂಬರ್ ಅವರು 6ರಂದು ಪರಿನಿರ್ವಾಣ ಆದರು ಅಂತಕ್ಕಂಥ ಒಂದು ನೋವನ್ನ, ದುಃಖದ ಕೊನೆಯಲ್ಲಿ ಅವರು ಹೇಳ್ತಿದ್ರು. ಹಾಗಾಗಿ ನಾನು ಅವ್ರಿಗೆ ಒಂದು ಮಾತನ್ನ ಹೇಳ್ತೀನಿ, ಪ್ರತಿನಿತ್ಯ ಈ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಪದೇ ಪದೇ ಹುಟ್ಟುತ್ತಾ ಇರ್ತಾರೆ ಅಂತಂದ್ರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿನಿರ್ವಾಣ ಅಂತಕ್ಕಂಥದ್ದಿಲ್ಲ. ನಾವು ಎಷ್ಟು ನೋಡ್ತಾ ಇದ್ದೀವಿ, ವರ್ಷದಿಂದ ವರ್ಷಕ್ಕೆ ಎಲ್ಲ ಸಂದರ್ಭಗಳಲ್ಲೂ ಕೂಡ, ಎಲ್ಲ ದೇಶಗಳಲ್ಲೂ ಕೂಡ ಮಹಾನ್ ಖ್ಯಾತಿಯನ್ನ ಪಡೆದು ಅವರ ಜನ್ಮ ದಿನಾಚರಣೆಗಳನ್ನ ವಿಶ್ವದಾದ್ಯಂತ ಆಚರಿಸ್ತಾರೆ ಅಂತಕ್ಕಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತ ಮಹನೀಯರ ಜನ್ಮ ದಿನಾಚರಣೆಯನ್ನು ನಮ್ಮ ಕಾಲೇಜಿನಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಸುಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಅವರೊಟ್ಟಿಗೆ ನಮ್ಮ ಹಸಿರು ಕ್ರಾಂತಿ ಅಧಿಕಾರರಾಗಿರ್ತಕ್ಕಂಥ ಡಾಕ್ಟರ್ ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಇದೀಗ ತಾನೇ 20ನೇ ತಾರೀಕು ಬಸವ ಜಯಂತಿ ಇತ್ತು. ಈ ಎಲ್ಲ ಕಾರ್ಯಕ್ರಮಗಳನ್ನ ಒಟ್ಟಿಗೆ ಹಮ್ಮಿಕೊಂಡು ನಾವು ಕಾಲೇಜಿನಲ್ಲಿ ಅತ್ಯಂತ ಉತ್ತಮವಾಗಿ ಆಚರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಆ ಮಹಾನ್ ವ್ಯಕ್ತಿಗಳ ಸಂದೇಶಗಳನ್ನು ಸಾರಬೇಕು ಹಾಗೆ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಬಾಬಾ ಸಾಹೇಬರ ಬುದ್ಧನ ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಚಾಲುಗೊಳಿಸೋಣ. ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಕಡಲೊಳಗಿನ ಮುತ್ತಿನಂತೆ, ಹೂವೊಳಗಿನ ಪರಿಮಳದಂತೆ ನಿಮ್ಮೊಂದಿಗೆ ನಾವಿರುವ ನಮ್ಮನ್ನು ಹಾರೈಸುತ್ತಾ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ. ಸಹಕರಿಸಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರಬೇಕು ಹಾಗೆ ಅಂತ ಹೇಳ್ಬಿಟ್ಟು ನಮ್ಮ ಇತಿಹಾಸ ವಿಭಾಗದ ಮುಖ್ಯಸ್ಥರು, ಎಲ್ಲ ಅಧ್ಯಾಪಕರ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ವಿ ಅವ್ರನ್ನ ನಾನು ವೇದಿಕೆಗೆ ಬಂದು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯರೇ, ಅಧ್ಯಾಪಕ ಬಂಧುಗಳೇ ಹಾಗೂ ವಿದ್ಯಾರ್ಥಿನಿಯರೇ,
ಐ ಆಮ್ ನಾಟ್ ಎ ಪಾರ್ಟ್ ಆಫ್ ದ ಹೋಲ್, ಐ ಆಮ್ ಎ ಪಾರ್ಟ್ ಆಫ್ ಅ ಪಾರ್ಟ್. ಅಂದರೆ ನಾನು ಇಡೀ ಭಾಗವಲ್ಲ, ನಾನು ಪ್ರತ್ಯೇಕವಿರುವ ಒಂದು ಭಾಗ. ಅಂದರೆ ನಾನು ಕುರಿಗಳ ಹಿಂಡಿನಲ್ಲಿ ಒಂದು ಕುರಿ ಅಲ್ಲ, ಹಿಂಡಿನ ಜೊತೆ ನಡೆಯುವ ತನ್ನದೇ ದಾರಿ ಹೊಂದಿರುವ ಹುಲಿ ಅಂತ ಗರ್ಜಿಸಿದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತಿ. ಹಾಗೆಯೇ ಕ್ಯಾಸ್ಟ್ ಈಸ್ ಎ ಸ್ಟೇಟ್ ಆಫ್ ಮೈಂಡ್, ಇಟ್ ಈಸ್ ಎ ಡಿಸೀಸ್ ಆಫ್ ಮೈಂಡ್ ಅಂತ ಹೇಳ್ಬಿಟ್ಟು, ಜಾತಿ ಅನ್ನೋದು ಮನಸ್ಸಂತಹ ವಿಶ್ವ ಜ್ಯೋತಿ, ಅದೇ ಲಿಂಗಾಯತ ಧರ್ಮ. ಸೊ ಈ ಮೂರು ಜನರು ಜಾತಿಯ ವಿರೋಧಿ, ವೈಚಾರಿಕ ಪ್ರಜ್ಞೆ, ಮನುಷ್ಯ ಪರವಾಗಿರುವಂತಹ ಮಾನವೀಯತೆಯ ಗುಣಗಳನ್ನು ಈ ದೇಶದಲ್ಲಿ ಹಲವಾರು ವರ್ಷಗಳಿಂದ ಬೇರೂರಿರತಕ್ಕಂಥ ಎಲ್ಲ ಮೌಢ್ಯತೆಯನ್ನು ಹೋಗಲಾಡಿಸ್ತಕ್ಕಂತಹವರ ಮೂರೂ ಜನರ ಮಹನೀಯರ ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಕಾಲೇಜಿನಲ್ಲಿ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲರ ನೆಚ್ಚಿನ ಶಾಸಕರು ಹಾಗೆಯೇ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು ಆಗಮಿಸಬೇಕಾಗಿತ್ತು. ಸೊ ಅವರು ಕಾರಣಾಂತರಗಳಿಂದ ತಡವಾಗಿ ಆಗಮಿಸಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಸೊ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಇವತ್ತಿನ ಈ ಗಡಿನಾಡಿನ ಭಾಗಕ್ಕೆ ಆಗಮಿಸಿ ತಮ್ಮ ಪ್ರಖರವಾಗಿರ್ತಕ್ಕಂಥ ಚಿಂತನೆಗಳನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ ಖ್ಯಾತ ಕವಿಗಳು, ಚಿಂತಕರು, ಹೋರಾಟಗಾರರು, ಹಾಗೆಯೇ ರಾಜಕೀಯ ಮುತ್ಸದ್ದಿಗಳು, ಮಾಜಿ ಸಂಸತ್ ಸದಸ್ಯರು, ರಾಜ್ಯಸಭೆಯ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ L ಹನುಮಂತಯ್ಯ ಸರ್ ಅವರು ಇವತ್ತು ನಮ್ಮ ಕಾಲೇಜಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಒಂದು ವ್ಯವಸ್ಥೆಯಲ್ಲಿ, ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ, ಅತ್ಯಂತ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪದಕದ ವಿಜೇತರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ B ಅವರು, ಆರಕ್ಷಕ ಉಪನಿರೀಕ್ಷಕರು, ಅಂಡರ್ಸನ್ ಪೊಲೀಸ್ ಠಾಣೆ. ಸೊ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿದ್ದಾರೆ. ಕೋರ್ತೇನೆ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಗಬೇಕು ಅಂತಂದರೆ ಈ ಶೈಕ್ಷಣಿಕ ಸಾಲಿನಲ್ಲಿ ಸಾಂಸ್ಕೃತಿಕ ವಿಭಾಗದಿಂದ ಹಲವಾರು ಕಾರ್ಯಕ್ರಮಗಳು ಆಗಬೇಕು. ಅವುಗಳನ್ನು ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗಿ ತಲುಪಿಸಬೇಕು, ವಿದ್ಯಾರ್ಥಿಗಳಿಂದ ಪ್ರತಿಭೆಯನ್ನು ಹೊರಗಡೆ ತರಬೇಕು ಅನ್ನುವಂತಹ ನಿರಂತರವಾಗಿ ಈ ಶೈಕ್ಷಣಿಕ ಸಾಲಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರ ಭಾಗವಾಗಿ ಇವತ್ತು ಈ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಶ್ರಮಿಸಿದಂತಹ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರು ಆಗಿರುವಂತಹ ಶ್ರೀ ಶ್ರೀನಿವಾಸ ಮೂರ್ತಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಶ್ರೀನಿವಾಸ ಮೂರ್ತಿ ಸರ್ ಅವರ ವಿದ್ಯಾರ್ಥಿ, ಯುವ ಕವಿ, ಬರಹದಲ್ಲಿ ತೊಡಗಿಸಿಕೊಂಡು L ಹನುಮಂತಯ್ಯ ಸರ್ ಅವರ ಅನುಯಾಯಿಯಾಗಿ ಅನೇಕ ಜನಪರ ಚಳುವಳಿಗಳಲ್ಲಿ ಭಾಗವಹಿಸಿ ಇವತ್ತು ನಮ್ಮೊಂದಿಗೆ ಶ್ರೀ ಡಾಕ್ಟರ್ ನಾರಾಯಣ್ ಕ್ಯಾಸಂಬಳ್ಳಿ ಅವರು ಕೂಡ ಇದೇ ಕ್ಯಾಸಂಬಳ್ಳಿ ಗ್ರಾಮದವರು. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಸಂಖ್ಯೆ ಅತಿ ಹೆಚ್ಚಾಗಿ ಇರುತ್ತೆ, ವರ್ಷದಿಂದ ವರ್ಷಕ್ಕೆ ಪ್ರವೇಶ ಅಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕರಿಗೆ ಬೇಕಾಗಿರುವಂಥ ಒಂದು ಸೇವೆಯನ್ನು ಒದಗಿಸ್ತಕ್ಕಂತಹ, ಅದರಲ್ಲೂ ಕೂಡ ಬೋಧಕೇತರ ಸಿಬ್ಬಂದಿ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀ ಶೇಷ. ಮತ್ತೆ ಯಾವುದೇ ಕಾರ್ಯಕ್ರಮ ಯಶಸ್ಸು ಆಗಬೇಕಂತಂದ್ರೆ ವಿದ್ಯಾರ್ಥಿಗಳು ಬಹಳ ಮುಖ್ಯ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕೇವಲ ಪಠ್ಯ ಚಟುವಟಿಕೆಗಳಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ ಮತ್ತೆ ಅದೇ ರೀತಿಯಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ, ಸಂಶೋಧನಾ ಚಟುವಟಿಕೆಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಭಾಗವಹಿಸಿ ಬೇರೆ ಬೇರೆ ಕಾಲೇಜುಗಳಲ್ಲಿ ನಡೀತಕ್ಕಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಕಾಲೇಜಿನ ಕೀರ್ತಿಯನ್ನು ತೆಗೆದುಕೊಟ್ಟಿದ್ದೀರಾ. ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ನಿಮ್ಮ ಪಾತ್ರನೂ ಕೂಡ ಬಹಳ ಮುಖ್ಯ. ಸೊ ನೀವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ
ನಮ್ಮ ಕಾಲೇಜಿಗೆ ಧ್ವನಿವರ್ಧಕಗಳನ್ನ ಒದಗಿಸ್ಕೊಳ್ಳೋದ್ರಲ್ಲಿ ಚಂದ್ರು ಅವರು ಅಲ್ಲಿ ಉಪಸ್ಥಿತಿರುವಂತ ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ನನ್ನ ಸ್ವಾಗತ ಮಾತುಗಳನ್ನ ಮುಕ್ತಾಯಗೊಳಿಸ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಕಾಲೇಜಿನ ಈ ರೀತಿಯಾಗಿ ಅಭ್ಯುದಯ ಆಗ್ಬೇಕಂತಂದ್ರೆ ಬಹಳವಾಗಿರ್ತಕ್ಕಂಥ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಪತ್ರಿಕಾ ಮಾಧ್ಯಮದ ಮಿತ್ರರು. ಸೊ ಯಾವುದೇ ಒಂದು ಇದಾದರೂ ಕೂಡ ಅವರು ನಮ್ಮ ಕಾಲೇಜಿನ ಆಗು ಹೋಗುಗಳ ಬಗ್ಗೆ ಪಾಸಿಟಿವ್ ಆಗಿ ನಮ್ಮ ಕಾಲೇಜಿನ ಒಂದು ಅಭಿವೃದ್ಧಿಗೆ ನಿರಂತರವಾಗಿ ಸ್ಪಂದಿಸ್ತಾ ಇರ್ತಾರೆ. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಕಾಲೇಜಿನ ಒಂದು ಇದನ್ನ ಸುದ್ದಿ ಮಾಧ್ಯಮಗಳಲ್ಲಿ ತೋರಿಸೋದ್ರ ಮೂಲಕ ನಮಗೆ ಹೆಚ್ಚು ಹೆಚ್ಚು ಪ್ರವೇಶಾತಿಯನ್ನ ನೀಡೋದ್ರಲ್ಲಿ ಅವರ ಕಾರ್ಯ ಬಹಳಷ್ಟು ಪ್ರಮುಖವಾಗಿದೆ. ಸೊ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಹಾಗೇನೆ ಸಹಕರಿಸಿದಂತ ಎಲ್ರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರ್ತಾ ನನ್ನ ಸ್ವಾಗತದ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.